ದೇಶದಲ್ಲಿ ಮುಸ್ಲಿಮರ ಮೇಲೆ ದ್ವೇಷ ಸಾರುವ ಘಟನೆಗಳು ಹೆಚ್ಚುತ್ತಿರುವ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವ ನಡುವೆಯೇ ಬೆಂಗಳೂರಿನಲ್ಲಿ ಮತ್ತೊಂದು ವಿವಾದಾತ್ಮಕ ಘಟನೆ ಬೆಳಕಿಗೆ ಬಂದಿದೆ. ಅದು ಕೂಡ ಶಿಕ್ಷಣ ಬೋಧಿಸುವ ಅಧ್ಯಾಪಕರಿಂದ. ಹೌದು, ಪಿಎಸ್ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಬನಶಂಕರಿ ರಿಂಗ್ ರೋಡ್ನಲ್ಲಿರುವ ಕ್ಯಾಂಪಸ್ನಲ್ಲಿ ಪಾಠ ಮಾಡುತ್ತಿದ್ದ ವೇಳೆ ಪ್ರೊಫೆಸರ್ ಡಾ ಮುರಳೀಧರ್ ದೇಶಪಾಂಡೆ ತರಗತಿಯಲ್ಲಿದ್ದ ಮುಸ್ಲಿಂ ವಿದ್ಯಾರ್ಥಿ ಅಫಾನ್ನನ್ನ ತರಗತಿಯಲ್ಲಿ ಭಯೋತ್ಪಾದಕ ಎಂದು ಕರೆದು ಅವಮಾನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ 2 ದಿನಗಳ ಹಿಂದೆ ನಡೆದಿದೆ ಎನ್ನಲಾಗುತ್ತಿದೆ. ಮುರಳೀಧರ್ ದೇಶಪಾಂಡೆ ಮುಸ್ಲಿಂ ವಿದ್ಯಾರ್ಥಿಯನ್ನ 13 ಬಾರಿ ಭಯೋತ್ಪಾದಕ ಎಂದು ಕರೆದಿದ್ದಾರೆ ಮತ್ತು ಇರಾನ್ ಯುದ್ಧವು ನಿಮ್ಮಂತಹ ಜನರಿಂದಾಗಿ ಸಂಭವಿಸಿದೆ. ಟ್ರಂಪ್ ನಿಮ್ಮನ್ನ ಕರೆದೊಯ್ಯುತ್ತಾರೆ ಮತ್ತು ನೀವು ಮೂರ್ಖರು, ನೀವು ನರಕಕ್ಕೆ ಹೋಗ್ತೀರಿ ಎಂದು ಹೇಳಿದ್ದಾರೆ. ಇದೇ ವೇಳೆ ತರಗತಿಯಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲಿ ಘಟನೆಯನ್ನ ಸೆರೆ ಹಿಡಿದಿದ್ದಾರೆ. ಇದೇ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 60 ವಿದ್ಯಾರ್ಥಿಗಳ ಮುಂದೆ ವಿದ್ಯಾರ್ಥಿ ಅಫಾನ್ನನ್ನ ನಿಂದಿಸಲಾಗಿದೆ. ಶಿಕ್ಷಣ ಸಂಸ್ಥೆಯು ಸಾಕ್ಷ್ಯವಾಗಬಹುದಾದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಅಳಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಅಫಾನ್ ಅವರನ್ನ ಬೆಂಬಲಿಸಿದ ಕೆಲವು ವಿದ್ಯಾರ್ಥಿಗಳನ್ನ ತರಗತಿಯ ಸಮಯದಲ್ಲಿ ಮಾತನಾಡಿದ ಕಾರಣಕ್ಕಾಗಿ ಅಮಾನತುಗೊಳಿಸಲಾಗಿದೆ ಎಂದು ವರದಿಯಾಗಿದೆ. ಇದೀಗ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಈ ಬಗ್ಗೆ ದೂರು ದಾಖಲಿಸಿದೆ. ಪ್ರಕರಣದ ಗಂಭೀರತೆಯನ್ನು ಗಮನಿಸಿದ ವಿಶ್ವವಿದ್ಯಾಲಯ ಆಡಳಿತವು ತಕ್ಷಣ ಕ್ರಮ ಕೈಗೊಂಡು ಪ್ರೊಫೆಸರ್ ಅವರನ್ನು ಅಮಾನತು ಮಾಡಿದೆ. ನಂತರ ಪ್ರಾಧ್ಯಾಪಕರು ಕಾಲೇಜಿಗೆ ಕ್ಷಮೆಯಾಚಿಸುವ ಪತ್ರ ಬರೆದರೂ ಅವರು ಅಫಾನ್ಗೆ ನೇರವಾಗಿ ಕ್ಷಮೆಯಾಚಿಸಲಿಲ್ಲ. ವಿಭಾಗದ ಮುಖ್ಯಸ್ಥರು ಅವರ ಪರವಾಗಿ ಕ್ಷಮೆಯಾಚಿಸಿದರು ಮತ್ತು ಪಿಎಸ್ನಲ್ಲಿ ಹಣವಿದೆ, ಅವರು ಮಾಧ್ಯಮವನ್ನು ಖರೀದಿಸುತ್ತಾರೆ ಮತ್ತು ನಿಮ್ಮ ವೃತ್ತಿಜೀವನದ ಬಗ್ಗೆ ಯೋಚಿಸಿ ಎಂದು ಹೇಳುವಂತಹ ಪರೋಕ್ಷ ಒತ್ತಡವನ್ನು ಅಫಾನ್ ಮೇಲೆ ಹೊರಿಸಿದ್ದಾರೆ. 2022ರಲ್ಲಿ ಮಣಿಪಾಲದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಇಂಥದ್ದೇ ಘಟನೆ ನಡೆದಿತ್ತು. ಅಸಿಸ್ಟೆಂಟ್ ಪ್ರೊಫೆಸರ್ ಒಬ್ಬರು ತರಗತಿಗೆ ಬಂದು ವಿದ್ಯಾರ್ಥಿಯ ಹೆಸರು ಕೇಳಿದ್ರು. ಹೆಸರು ಮುಸ್ಲಿಂ ಅಂತ ಗೊತ್ತಾದ ಕೂಡಲೇ ನೀನು ಕಸಬ್ ಎಂದು ಹೇಳಿದ್ರು. ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಭಯೋತ್ಪಾದಕನ ಹೆಸರು ಕಸಬ್ ಎಂದಾಗಿರುವುದಕ್ಕೆ ಅವರು ಈ ಪದವನ್ನು ಬಳಸಿದ್ದರು. ವಿದ್ಯಾರ್ಥಿ ತರಗತಿಯಲ್ಲಿ ಎದ್ದು ನಿಂತು ಈ ಪದ ಬಳಕೆಯನ್ನು ವಿರೋಧಿಸಿದರು. ಆಗ ಶಿಕ್ಷಕರು ನಾನು ಜೋಕ್ ಮಾಡಿದ್ದು ಎಂದು ಹೇಳಿದ್ದರು. ನೀವು ವೃತ್ತಿಪರ ಶಿಕ್ಷಕರು, ನೀವು ಹೇಗೆ ಇಂತಹ ಪದ ಬಳಸಿ ಜೋಕ್ ಮಾಡ್ತೀರಿ ಎಂದು ವಿದ್ಯಾರ್ಥಿ ಮರು ಪ್ರಶ್ನಿಸಿದರು. 45 ಸೆಕೆಂಡ್ಗಳ ವಿಡಿಯೋ ಆಗ ವೈರಲ್ ಆಗಿತ್ತು. ಆ ಬಳಿಕ ಆ ಶಿಕ್ಷಕರ ವಿರುದ್ಧ ಇಲಾಖಾ ತನಿಖೆಗೆ ಆದೇಶಿಸಲಾಗಿತ್ತು. ವಿದ್ಯಾರ್ಥಿಯಲ್ಲಿ ಆ ಶಿಕ್ಷಕರು ಆ ಬಳಿಕ ಕ್ಷಮೆ ಕೋರಿದ ಎಂಬ ಮಾಹಿತಿಯೂ ಬಹಿರಂಗವಾಗಿತ್ತು.